ಶಂಕರಪ್ಪ ಸಿ ಅಂತ ಹೇಳಿ ಗವರ್ಮೆಂಟ್ PU ಕಾಲೇಜ್ ತೆರೇಸನದಲ್ಲಿ ಲೆಕ್ಚರರ್ ಆಗಿ ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ವರ್ಕ್ ಮಾಡ್ತೀನಿ. ನಮ್ದು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಚುನಾವಣೆ 2026ರಿಂದ 31 ಅವಧಿಯ ಚುನಾವಣೆ ನಡೀತು. ಇದರಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಪದಾಧಿಕಾರಿಗಳ ಚುನಾವಣೆ ನಡೆದದ್ದು. ಈ ಹಿಂದೆ ತಾಲೂಕು ಅಂತ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆಗ್ತಿತ್ತು. ಆದರೆ ಈಗ ಬೈಲಾ ಬದಲಾವಣೆ ಮಾಡಿರೋದ್ರಿಂದ ಆ ಬೈಲಾ ಪ್ರಕಾರ ಜಿಲ್ಲಾ ಮಟ್ಟದ ನೇರ ಚುನಾವಣೆ ಇದೆ. ಎಲ್ಲಾ ಉಪನ್ಯಾಸಕರು, ಜಿಲ್ಲೆಯ ಎಲ್ಲಾ ಉಪನ್ಯಾಸಕರು, ಜಿಲ್ಲಾ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಪ್ರಧಾನ ಸಂಘಟನಾ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಕಾರ್ಯದರ್ಶಿ, ಜಂಟಿ ಕಾರ್ಯದರ್ಶಿ ಮತ್ತು ಸಂಚಾಲಕರು ಒಟ್ಟು 9 ಹುದ್ದೆಗಳಿಗೆ ಅವಕಾಶ ಇದೆ. 9 ಸ್ಥಾನಗಳಿಗೆ 9 ಸ್ಥಾನಗಳಲ್ಲಿ ಈಗಾಗಲೇ 7 ಸ್ಥಾನಗಳು ನಮ್ಮ ಗುಂಪಿನ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ರು. ಇನ್ನು 2 ಸ್ಥಾನಕ್ಕೆ ಒಂದು ಚುನಾವಣೆ ನಡಿಬೇಕಾದ ಅನಿವಾರ್ಯ ಇತ್ತು. ಕಣದಲ್ಲಿ ನಮ್ಮ ಪ್ರತಿಸ್ಪರ್ಧಿಗಳಿದ್ರು. ಆ ಚುನಾವಣೆ ಇವತ್ತು ಬೆಳಗ್ಗೆ 8:30ರಿಂದ 3 ಗಂಟೆವರೆಗೂ ನಡೀತು. 3:30 ನಂತರ ಚುನಾವಣಾ ಫಲಿತಾಂಶ ಎಣಿಕೆ ಕಾರ್ಯ ಆಗಿತ್ತು. ಈ ಕಾರ್ಯದಲ್ಲಿ ನಮ್ಮ ತಂಡದ ಇಬ್ಬರು, ನಾನು ಮತ್ತು ಅಧ್ಯಕ್ಷ ಮತ್ತು ಪ್ರಧಾನ ಕಾರ್ಯದರ್ಶಿ 2 ಸ್ಥಾನಗಳಿಗೆ ಚುನಾವಣೆ ನಡೆದದ್ದು. 2 ಸ್ಥಾನಗಳು ಕೂಡ ನಾವಿಬ್ಬರು ಆಯ್ಕೆಯಾಗಿರ್ತೀವಿ. ನಾನು ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು 125 ಮತಗಳಲ್ಲಿ 68 ಮತಗಳನ್ನ ನಾನು ಪಡ್ಕೊಂಡಿರ್ತೀನಿ. ಡಾಕ್ಟರ್ ಶಂಕರಪ್ಪ ಸಿ 119 ಮತಗಳು ಮತ ಚಲಾವಣೆ ಆಗಿದ್ವು. ಅದರಲ್ಲಿ 68 ಮತಗಳನ್ನ ನಾನು ಪಡ್ಕೊಂಡು, ನಮ್ಮ ಪ್ರತಿಸ್ಪರ್ಧಿ 48 ಮತಗಳನ್ನ ಪಡ್ಕೊಂಡಿರ್ತಾರೆ. ಹಾಗೇನೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಅಂತೇಳಿ ಮಧುಸೂದನ್ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಅವ್ರಿಗೂ ಪ್ರತಿಸ್ಪರ್ಧಿ ಇದ್ರು. ಅವರು 80 ಮತಗಳನ್ನ 119 ಮತಗಳಲ್ಲಿ 80 ಮತಗಳನ್ನ ಅವ್ರು ಪಡ್ಕೊಂಡಿರ್ತಾರೆ. ಒಟ್ಟು ಇಡೀ ನಮ್ಮ 9 ಸದಸ್ಯರು, ನಮ್ಮ ತಂಡದ 9 ಸದಸ್ಯರು ಆಯ್ಕೆಯಾಗಿದ್ದು, ನಮ್ಮ ಎಲ್ಲರ ಆಯ್ಕೆಗೆ, ಗೆಲುವಿಗೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ನಮ್ಮ ಬೆಂಬಲಕ್ಕಾಗಿ ಶ್ರಮಿಸಿದ್ದಾರೆ. ಹಾಗಾಗಿ ಎಲ್ಲ ಉಪನ್ಯಾಸಕ ಬಂಧುಗಳಿಗೂ ಕೂಡ ನಾವು ನಮ್ಮ ಇಡೀ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 9 ಜನ ಶಂಕರಪ್ಪ ಸಿ ಅಂತೇಳಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೀನಿ, ಆಯ್ಕೆಯಾಗಿರ್ತೇನೆ. ಇವರು ಕಾರ್ಯಾಧ್ಯಕ್ಷರು ಕೃಷ್ಣಪ್ಪ MN ಕಾರ್ಯಾಧ್ಯಕ್ಷರಾಗಿರ್ತಾರೆ. ನಮ್ಮ ಮಧುಸೂದನ್ ಸಿ ಅಂತ ಹೇಳಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. KN ಶ್ರೀನಿವಾಸಯ್ಯ ಅಂತ ಹೇಳಿ ಪ್ರಧಾನ ಸಂಘಟನಾ ಕಾರ್ಯದರ್ಶಿ. ಶ್ರೀಮತಿ ರೆಡ್ಡಮ್ಮ ಇವರು ಬಂದು ಉಪಾಧ್ಯಕ್ಷರಾಗಿರ್ತಾರೆ. ಹಾಗೇನೆ ನಮ್ಮ KV ಶ್ರೀನಿವಾಸ್ ಇವರು ಕಾರ್ಯದರ್ಶಿ ಆಗಿರ್ತಾರೆ. ನಮ್ಮ ಶಾಂತರಾಜು ಸರ್ ಇವರು ಬಂದು ಖಜಾಂಚಿ ಆಗಿರ್ತಾರೆ. ನಮ್ಮ ರವಿ BK ಇವರು ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ. ನಮ್ಮ ಮುನ್ರಾಜು SC ಮುಂದೆ ಬಂದು ಸಂಚಾಲಕರಾಗಿರ್ತಾರೆ. ಒಟ್ಟು 9 ಜನ ಆಯ್ಕೆಯಾಗಿದ್ವಿ. ಮತ್ತು ರಾಜ್ಯ ಮಟ್ಟಕ್ಕೂ ಕೂಡ ನೇರ ಚುನಾವಣೆ ಇರೋದ್ರಿಂದ ರಾಜ್ಯ ಮಟ್ಟದ ಚುನಾವಣೆ ಕೂಡ ಇವತ್ತೇ ನಡೆದಿದೆ. ಈಗ ಫಲಿತಾಂಶ ರಾಜ್ಯ ಮಟ್ಟದ್ದು ಮುಗೀತು. ರಾಜ್ಯ ಮಟ್ಟದಲ್ಲಿ 3 ರಾಜ್ಯ ಮಟ್ಟದ ಅಧ್ಯಕ್ಷರ ಸ್ಪರ್ಧೆಯಲ್ಲಿದ್ರು ಅವ್ರು 3 ತಂಡಗಳಲ್ಲಿ. ಅದರಲ್ಲಿ ನಮ್ಮ ತಂಡ AH ನಿಂಗೇಗೌಡ ಅಂತ ಈಗಾಗಲೇ ನಿಕಟಪೂರ್ವ ಅಧ್ಯಕ್ಷರಾಗಿದ್ರು. ಅವರ ನೇತೃತ್ವ ತಂಡ, ನಾವು ಕೂಡ ಅದೇ ತಂಡದ ಜೊತೆಗೆ ಇರ್ತಕ್ಕಂಥದ್ದು. ನಮ್ಮ ತಂಡನೇ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಬಹುಮತ ಹೆಚ್ಚು ಅಂತರದಲ್ಲಿ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಾಜ್ಯ ತಂಡದಕ್ಕೆ ಕೂಡ ಬಹುಮತ ಬಂದಿದೆ. 58 ಮತಗಳು. ಪ್ರತಿಸ್ಪರ್ಧಿಗೆ 32 ಮತಗಳು ಬಂದಿರ್ತವೆ. ಒಟ್ಟಾರೆಯಾಗಿ ನಮ್ಮ AH ನಿಂಗೇಗೌಡ ಅಂತೇಳಿ AH ನಿಂಗೇಗೌಡ ಅವರ ಬಣ 9 ಸದಸ್ಯರು ರಾಜ್ಯ ಮಟ್ಟದಲ್ಲೂ ಕೂಡ ನಮ್ಮ ಬಣನೆ ರಾಜ್ಯ ಮಟ್ಟದಲ್ಲೂ ಕೂಡ ನಿಂಗೇಗೌಡ ಅವರ ಬಣನೆ ಮುಂದೆ ಇದೆ. ಇನ್ನೇನು ಕೆಲವೇ ಸಮಯದಲ್ಲಿ ಫಲಿತಾಂಶ ಬರುತ್ತೆ ರಾಜ್ಯ ಮಟ್ಟದಲ್ಲಿ. ನೀವು ಅಧ್ಯಕ್ಷರಲ್ಲಿ ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಬಹಳಷ್ಟು ಸಮಸ್ಯೆಗಳಿವೆ. ಅದರಲ್ಲಿ ಪ್ರಮುಖವಾಗಿ ನಿಯೋಜನೆ ಇದೆ, ದಾಖಲಾತಿ ಕಡಿಮೆ ಇದೆ. ಇದರ ಜೊತೆಗೆ ನಮ್ಮ ಬಡ್ತಿ ಮತ್ತು ವರ್ಗಾವಣೆ ಸಮಸ್ಯೆಗಳಿವೆ ಮತ್ತು ಕಾರ್ಯದ ಒತ್ತಡ ಹೆಚ್ಚಾಗ್ತಾ ಇದೆ ಇತ್ತೀಚೆಗೆ. ಇವೆಲ್ಲವನ್ನು ಕೂಡ ಹಂತವಾಗಿ ನಾವು ನಿವಾರಣೆ ಮಾಡಬೇಕಾಗಿದೆ. ಜೊತೆಗೆ ನಿಯೋಜನೆ ಅಂತಕ್ಕಂಥದ್ದು ಇದೊಂದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಒಬ್ಬ ಉಪನ್ಯಾಸಕ ವಾರದ 6 ದಿನಗಳ ಕಾಲ ಒಂದು ಕಾಲೇಜಿನಲ್ಲಿ ಪಾಠ ಪ್ರವಚನಗಳನ್ನು ಮಾಡಿದಾಗ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರ್ಯಭಾರದ ಕಡಿಮೆ ಅಂತೇಳಿ 3 ದಿನಗಳ ಕಾಲ ಬೇರೆ ಕಡೆ ನಿಯೋಜನೆ ಮಾಡ್ತಕ್ಕಂಥದ್ದು. ಆ 3 ದಿನ ಪಾಠ ಮಾಡಿ 4 ದಿನ ಪಾಠ ಮಾಡ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಅಂತಂದ್ರೆ ಆ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಬೋಧಿಸ್ಲಿಕ್ಕೆ ಆಗೋದಿಲ್ಲ. ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಹೆಚ್ಚು ಒತ್ತು ಕೊಡ್ಬೇಕಾಗುತ್ತೆ. ಆ ಒತ್ತು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಒತ್ತಡದಲ್ಲಿ ಉಪನ್ಯಾಸಕರು ಕಾರ್ಯನಿರ್ವಹಿಸಬೇಕಾಗಿದೆ. ಅದ್ರ ಜೊತೆಗೆ ಇತ್ತೀಚೆಗೆ ಕ್ಯಾಂಪ್ಸ್ ಅಂತಕ್ಕಂಥ ಒಂದು ಹಾಜರಾತಿ ಇದು ಕೂಡ ಇದೆ. ಎಲ್ಲರೂ ಬರ್ಲಿಕ್ಕೆ ಆಗುತ್ತೆ, ಆದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಬೇಕಾದ್ರೆ 1 ನಿಮಿಷ 2 ನಿಮಿಷ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ ಆ ಆನ್ಲೈನ್ ಅಟೆಂಡೆನ್ಸ್ ಅಲ್ಲಿ.
ಆದ್ರೂ ಕೂಡ ನಾವೆಲ್ಲರೂ ಕೂಡ ಯಾವುದು ಸಮಯ ವ್ಯರ್ಥ ಮಾಡ್ತಾ ಇಲ್ಲ. ಜೊತೆಗೆ ಫಲಿತಾಂಶ ಸುಧಾರಣೆಯಲ್ಲಿ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ವರ್ಷದಲ್ಲಿ 8ನೇ ಸ್ಥಾನದಲ್ಲಿದೆ. ಹಿಂದಿನ ವರ್ಷ 11ನೇ ಸ್ಥಾನದಲ್ಲಿತ್ತು, ಅದರಿಂದ ವರ್ಷ 18ನೇ ಸ್ಥಾನದಲ್ಲಿತ್ತು. ಈ ವರ್ಷ ಚಿಕ್ಕಬಳ್ಳಾಪುರ ಜಿಲ್ಲೆ 8ನೇ ಸ್ಥಾನಕ್ಕೆ ಬಂದಿದೆ. ನಮ್ಮ ಎಲ್ಲ ಉಪನ್ಯಾಸಕರ ಶ್ರಮದಿಂದ 8ನೇ ಸ್ಥಾನಕ್ಕೆ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಅಂತ ಉಪನ್ಯಾಸಕರ ಎಲ್ಲ ರೀತಿಯ ಸಮಸ್ಯೆಗಳನ್ನ ಒಟ್ಟಾರೆಯಾಗಿ ಸಂಘಟನಾತ್ಮಕವಾಗಿ ಸಮಾನತೆಯಿಂದ ನಿವಾರಣೆ ಮಾಡುವುದರ ಮೂಲಕ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಇಡೀ ತಂಡದ ಉದ್ದೇಶ ಆಗಿದೆ. ಈ 21 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿವೆ, 5 ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿವೆ, ಅದರ ಜೊತೆಗೆ 4 ಆದರ್ಶ ಪದವಿ ಪೂರ್ವ ಕಾಲೇಜುಗಳಿವೆ. ಈ ಎಲ್ಲ ಕಾಲೇಜುಗಳಲ್ಲಿ ಸುಮಾರು 200 ಉಪನ್ಯಾಸಕರಿದ್ದಾರೆ. ಈಗ ಈ ಚುನಾವಣೆಯಲ್ಲಿ ನೋಂದಾಯಿತ ಉಪನ್ಯಾಸಕರು 125 ಜನ ಇದ್ರು. ಅದರಲ್ಲಿ 119 ಜನ ಮತ ಚಲಾಯಿಸಿದ್ದಾರೆ ಸರ್. ಅವರನ್ನ OPS ಒಳಪಡಿಸಬೇಕು ಅಂತಕ್ಕಂಥ ಒಂದು ಒತ್ತಡ ಇದೆ. ಜೊತೆಗೆ ರಜಾ ರಹಿತ ಇಲಾಖೆಯನ್ನಾಗಿ ಪದವಿ ಪೂರ್ವ ಕಾಲೇಜುಗಳನ್ನ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ರಜಾದಲ್ಲಿ ಏನಾಗುತ್ತೆ, 45 ದಿನ ರಜಾ ಕೊಡ್ತಾರೆ, 45-60 ದಿನ ರಜಾ ಕೊಡ್ತಾರೆ. ಆದ್ರೆ ಪರೀಕ್ಷೆ ಇರುತ್ತೆ, ಮತ್ತೆ ವ್ಯಾಲ್ಯೂಯೇಷನ್ ಇರುತ್ತೆ, ಜನಗಣತಿ ಇರುತ್ತೆ, ಈ ಎಲ್ಲ ಚುನಾವಣಾ ಕಾರ್ಯಗಳಿವೆ. ಇವುಗಳಲ್ಲಿ ನಮ್ಮನ್ನು ತೊಡಸ್ಕೊಡ್ತಾ ಇರೋದ್ರಿಂದ ನಮ್ಮನ್ನ ರಜಾರಹಿತ ಇಲಾಖೆಯನ್ನ ಮಾಡಿ ನಮ್ಮನ್ನ ಎಲ್ಲಾ ಕಾರ್ಯಗಳಲ್ಲಿ ತೊಡಸ್ಕೊಂಡ್ರೆ ನಾವು ಮುಕ್ತವಾಗಿ ತೊಡಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಸರ್. ಆರ್ಟ್ಸ್ ಸಬ್ಜೆಕ್ಟ್ ಎಲ್ಲ ಕ್ಲೋಸ್ ಆಗ್ತಿದೆ. ಈ ಸಂದರ್ಭದಲ್ಲಿ ನೀವು ಏನಾಗ್ತಾ ಇದೆ ಅಂದ್ರೆ ಎಲ್ಲ ಕೂಡ ಒಂದು ರೀತಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಹೆಚ್ಚಿನ ವಿದ್ಯಾರ್ಥಿಗಳು ದಾಖಲಾಗ್ತಾ ಇದ್ರೆ ಕಲಾ ವಿಭಾಗ ಅಗತ್ಯ ಇದೆ ಸರ್. ಇವತ್ತಿನ ಸಮಾಜದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಉತ್ತಮವಾಗಿ ಬೆಳಿಬೇಕಂದ್ರೆ, ಸಾಮಾಜಿಕ ಮೌಲ್ಯಗಳನ್ನ ಕಲಿಬೇಕಂದ್ರೆ ಕಲಾ ವಿಭಾಗ ತುಂಬಾ ಅಗತ್ಯ ಇದೆ. ಹಾಗಾಗಿ ಎಲ್ಲ ನಮ್ಮ ಉಪನ್ಯಾಸಕರೆಲ್ಲರೂ ಕೂಡ ಆ ಕಲಾ ವಿಭಾಗದ ಮಹತ್ವವನ್ನ ತಿಳಿಸ್ಕೊಡೋದ್ರ ಮೂಲಕ ಅದನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೀವಿ. ಯಾಕಂದ್ರೆ ಆರ್ಟ್ಸ್ ತಗೊಂಡ್ರೆ ಡಾಕ್ಟರ್, ಇಂಜಿನಿಯರ್ 2 ಆಗೋದಿಲ್ಲ ಅಷ್ಟೇ, ಇನ್ನೆಲ್ಲ ಹುದ್ದೆಗಳಿಗೆ ಹೋಗಕ್ಕೆ ಅವಕಾಶ ಇದೆ. ಇವತ್ತು ಹೆಚ್ಚಿನ IAS ಅಧಿಕಾರಿಗಳೇನಿದ್ದಾರೆ ಅವರೆಲ್ಲ ಕೂಡ ಇವತ್ತು ಆರ್ಟ್ಸ್ ತಗೊಂಡಿರ್ತಕ್ಕಂಥವ್ರು. ಅದು ಆ ವಿದ್ಯಾರ್ಥಿಗಳಿಗೆ ಅರಿವಿಲ್ಲ. ಅದನ್ನ ಅರಿವು ಮೂಡಿಸೋದ್ರ ಮೂಲಕ ಅವರನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜನ ಮಾಡಿ ಆರ್ಟ್ಸ್ ಕಡೆ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗ್ತಕ್ಕಂಥದ್ದನ್ನ ಮತ್ತು ಅದನ್ನ ಆರ್ಟ್ಸ್ ತಗೊಂಡ್ರು ಕೂಡ ಉತ್ತಮ ಸ್ಥಾನಗಳಿಗೆ ಹೋಗ್ಬೋದು ಅಂತಕ್ಕಂಥ ಮನವರಿಕೆ ಮಾಡಿಕೊಡೋದ್ರ ಮೂಲಕ ಕಲಾ ವಿಭಾಗವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ, ಹೆಚ್ಚು ವಿದ್ಯಾರ್ಥಿಗಳನ್ನ ಆಕರ್ಷಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಸರ್. ಈ ಒಂದು ಚುನಾವಣೆಯಲ್ಲಿ ನಮ್ಮ ಸರ್ಕಾರಿ ಪದವಿ ಪೂರ್ವಗಳ ಜೊತೆಗೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಕೂಡ ನಮ್ಮ ಸಂಘದಲ್ಲಿದ್ದಾರೆ. ಇಲ್ಲಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳನ್ನ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದ್ದಾರೆ ಸರ್. ಯಾಕಂತಂದ್ರೆ ಅವ್ರಿಗೆ ನಿಯೋಜನೆ ಕಾರ್ಯಭಾರದ ಅವಧಿ ಕಡಿಮೆ ಇದೆ ಅಂತಂದ್ರೆ ವೇತನವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ವೇತನವನ್ನ ಬಿಡುಗಡೆ ಮಾಡಿದ್ರ, ಯಾಕಂದ್ರೆ ಒಬ್ಬ ಉಪನ್ಯಾಸಕ ತನ್ನ ಕುಟುಂಬವನ್ನ ಪೋಷಣೆ ಮಾಡ್ಬೇಕಂದ್ರೆ ಪ್ರತಿ ತಿಂಗಳು ಅವನ ಜೀವನ, ಮಕ್ಕಳಿಗೆ ಫೀಸ್ ಇರ್ತದೆ, ಮನೆ ಬಾಡಿಗೆ ಇರ್ತದೆ, ದಿನನಿತ್ಯದ ವೆಚ್ಚ ಇರ್ತದೆ. ಇವುಗಳನ್ನ 6 ತಿಂಗಳು 3 ತಿಂಗಳು ಸಂಬಳ ನಡೆಸಿದ್ರೆ ಅವರು ಯಾವುದೇ ಜೀವನವನ್ನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಕಾರ್ಯಭಾರದ ಒತ್ತಡ ಇದೆ. ಮತ್ತು ಅಧಿಕಾರಿಗಳು ಕೂಡ ಅವರ ಬಗ್ಗೆ ನಿರ್ಲಕ್ಷ್ಯತ ಮನೋಭಾವನೆಯನ್ನು ತೋರ್ತಾ ಇದ್ದಾರೆ. ಹಾಗಾಗಿ ಈ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಏನೆಲ್ಲ ಸಮಸ್ಯೆಗಳಿವೆ ಅವನ್ನ ಖಂಡಿತ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡಿ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕೊಡಿಸ್ಕೊಡ್ತಕ್ಕಂಥ ನಾವೆಲ್ಲ ಒಟ್ಟಿಗೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ನಡುವೆ ಯಾವುದೇ ತಾರತಮ್ಯ ಇಲ್ಲದೆ ಎರಡೂ ಕಾಲೇಜುಗಳನ್ನ ಸಮಾನವಾಗಿ ಕೊಂಡೊಯ್ತಕ್ಕಂಥದ್ದು ನಮ್ಮ ಉದ್ದೇಶ. ಅದಕ್ಕಾಗಿ ಎಲ್ಲ ರೂಪುರೇಷೆಗಳನ್ನ, ಹೋರಾಟಗಳನ್ನ ನಾವು ಮಾಡ್ಲಿಕ್ಕೆ ಸಿದ್ಧ ಇದೀವಿ ಸರ್.